ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು 3 ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಮೂವಿ ಎಕ್ಸ್ಪ್ಲನೇಷನ್. ಅದಕ್ಕೆ ತುಂಬ ವ್ಯೂಸ್ ಬಂದಿದೆ, ತುಂಬ ಥ್ಯಾಂಕ್ಸ್ ಕೂಡ. ಆ್ಯಂಡ್ ಇವತ್ತು ನಾನು ಒಂದು ಹಾರರ್ ಸ್ಟೋರಿ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಿಜವಾಗ್ಲೂ ಇದು ಆದಂಥ ಒಂದು ನೈಜ ಘಟನೆ. ಅದು ಧರ್ಮಸ್ಥಳ ಸುಬ್ರಹ್ಮಣ್ಯ ಏನಿದೆ, ಆ ಒಂದು ಮಾರ್ಗದಲ್ಲಿ ಆದಂಥ ಸತ್ಯ ಘಟನೆ. ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಕೂಡ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ನಾನು ಆವಾಗಲೇ ಹೇಳಿದಾಗೆ ಈ ಕತೆ ಆಗಿದ್ದು ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಒಂದು ರೂಟಲ್ಲಿ ಅಂತ. ಬಟ್ ಎಕ್ಸಾಕ್ಟ್ ಆಗಿ ಯಾವ ರೂಟ್ ಅಂತ ನಾನು ಮೆನ್ಷನ್ ಮಾಡಿಲ್ಲ. ಇವನ್ ನಂಗೆ ಕೂಡ ಆ ರೂಟ್ ಯಾವುದಂತ ಗೊತ್ತಿಲ್ಲ. ಯಾಕಂದರೆ ನಂಗೆ ಸಿಕ್ಕಂಥ ಆ ಕಥೆಯಲ್ಲಿ ಎಕ್ಸಾಕ್ಟ್ ಆದ ಪ್ಲೇಸ್ ಯಾವುದಂತ ಮೆನ್ಷನ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಮಾರ್ಗ ಅಂತಲೇ ಮೆನ್ಷನ್ ಮಾಡಿಕೊಂಡು ನಿಮಗೆ ಕತೆನ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಕತೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಟೋಟಲ್ 2 ಕತೆ ಇದೆ. ಇವನ್ 2 ಕತೆ ಕೂಡ ನನಗೆ ಬೇರೆ ಯಾರೋ ಕೊಟ್ಟಿದ್ದು. ಇದು ಯಾವುದೇ ಥರದ ಸ್ವಂತ ಕತೆ ಅಲ್ಲ. ಬೆಂಗಳೂರಿನ JP ನಗರ ಆ ಒಂದು ಪ್ಲೇಸಲ್ಲಿ ಒಂದು ಕುಟುಂಬ ಸುಮಾರು ವರ್ಷಗಳಿಂದ ವಾಸ ಮಾಡ್ತಿರ್ತಾರೆ. ಅವ್ರು ಯಾವಾಗಲೂ ವರ್ಷಕ್ಕೊಂದ್ಸಲ ಅಥವಾ 6 ತಿಂಗಳಿಗೆ ಒಂದ್ಸಲ ಎಲ್ಲಾದರೂ ಟ್ರಿಪ್ಗೆ ಹೋಗಿ ಅಭ್ಯಾಸ. ಒಂದೇ ಬೆಂಗಳೂರಲ್ಲೇ ಆಸುಪಾಸು ಅಥವಾ ಬೇರೆ ಜಿಲ್ಲೆಗೆ, ಇಲ್ಲ ತುಂಬ ಜಾಸ್ತಿ ಹಣ ಇದ್ದರೆ ಬೇರೆ ಸ್ಟೇಟ್ಗೆ ಹೋಗಿ ತಾವು ಟ್ರಿಪ್ನ ಮಾಡ್ತಿದ್ರು. ಅವ್ರ ಫ್ಯಾಮಿಲಿಲಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಅಂತ ಒಂದು 5 ಜನ ಇದ್ದರು. ಯಾರ್ಯಾರಂತ ಗೊತ್ತಿಲ್ಲ. ಕತೆಲಿ ಹೇಳಿದ ಪ್ರಕಾರ ಟೋಟಲ್ ಆ ಫ್ಯಾಮಿಲಿಲಿ 5 ಜನ ಇದ್ದರು. ಅವರೇನು ಬಡವರಲ್ಲ, ಮಿಡಲ್ ಕ್ಲಾಸ್. ಒಂದು ಕಾರಿದೆ, ಬೈಕ್ ಇದೆ, ಹಾಗೆ ಒಂದು ಸ್ವಂತ ಮನೆನ ಕಟ್ಕೊಂಡು ಬೆಂಗಳೂರಲ್ಲಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಹೀಗೆ ಅವ್ರ ಲೈಫ್ ಆರಾಮಾಗಿ ಹೋಗ್ತಿರುವಾಗ ಒಂದಿನ ಏನಾಗುತ್ತೆ, ಆ ಫ್ಯಾಮಿಲಿಯ ಮಗ ಬಂದು ಒಂದು ಪ್ಲೇಸ್ ಬಗ್ಗೆ ಹೇಳ್ತಾನೆ. ಅದು ಬೇರೆ ಯಾವುದೂ ಅಲ್ಲ, ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಒಂದು ಪ್ಲೇಸ್. ಸೊ ಇಲ್ಲಿವರೆಗೆ ಆ ಫ್ಯಾಮಿಲಿಯವರು ಆ ಪ್ಲೇಸ್ಗೆ ಹೋಗಿಲ್ಲಂತೆ. ಸೊ ಈ ವರ್ಷ ಆದರೂ ಹೋಗುವಂತ ಅವರೆಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಹಾಗೆ ಅವ್ರ ಪ್ಲ್ಯಾನ್ ಪ್ರಕಾರ ಕೊನೆಗೂ ಒಂದು ಡೇಟ್ನ ಫಿಕ್ಸ್ ಮಾಡಿ ಈ ಒಂದು ಡೇಟ್ಗೆ ಹೋಗಲೇಬೇಕಂತ ಎಲ್ಲರೂ ಫಿಕ್ಸ್ ಆಗ್ತಾರೆ. ಅದು ಡಿಸೆಂಬರ್ನ ಟೈಮ್ ಅನಿಸುತ್ತೆ, ತುಂಬ ಚಳಿಗಾಲ. ಸೊ ಅವರು ಚಳಿನ ಕಂಟ್ರೋಲ್ ಮಾಡಲಿಕ್ಕೆ ಕಾರಲ್ಲಿ ಹೋಗ್ತಿರುವಾಗ ಏನೆಲ್ಲ ವಸ್ತುನ ಇಟ್ಕೋಬೇಕು ಎಲ್ಲವನ್ನ ಅಚ್ಚುಗೊಟ್ಟಾಗಿ ಜೋಡಿಸ್ಕೊಂಡು ಒಂದು ಸುಮಾರು ಮಧ್ಯಾಹ್ನದ ಹೊತ್ತಿಗೇನೋ ಗೊತ್ತಿಲ್ಲ, ಬೆಳಗ್ಗೆನೋ ಮಧ್ಯಾಹ್ನನೋ ಆ ಒಂದು ಟೈಮ್ಗೆ ಅವರು ಅಲ್ಲಿಂದ ಜರ್ನಿನ ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಕೊನೆಗೂ ಸುಮಾರು ಹೊತ್ತಿನ ಪ್ರಯಾಣದ ನಂತರ ಅವರು ತಮ್ಮ ಡೆಸ್ಟಿನಿನ ತಲುಪಿ ಅಲ್ಲಿರುವ ಒಂದು ಲಾಡ್ಜಲ್ಲಿ ಸ್ಟೇ ಆಗಿ ಅನಂತರ ಅಲ್ಲೇ ಒಂದು ರಾತ್ರಿನ ಕಳೆದು ದೇವರ ದರ್ಶನ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಮುಗಿಸಿ ಒಂದು ರಾತ್ರಿ ಅಲ್ಲಿಂದ ಹೊರಡೋ ಪ್ಲ್ಯಾನ್ ಆಗ್ತಾರೆ. ಒಂದು 9 ಗಂಟೆ ಹಾಗೆ ಅವರು ಆ ಒಂದು ಪ್ಲೇಸಿಂದ ತಮ್ಮ ಕಾರ್ನ ತೆಗೆದು ಜರ್ನಿನ ಶುರು ಮಾಡ್ತಾರೆ. ಅವರಿಗೆ ನೈಟ್ ಡ್ರೈವ್ ಮಾಡಲಿಕ್ಕೆ ಯಾವುದೇ ರೀತಿಯ ಭಯ ಇದಿರೋದಿಲ್ಲ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಅದಲ್ಲದೆ ನಮ್ಮ ಮಂಗಳೂರು ಉಡುಪಿ ಸೈಡ್ ಕೂಡ ಒಂಥರ ಕಾಡು ಪ್ರದೇಶ ಅಲ್ವಾ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕಂತ ಅವರೆಲ್ಲರಿಗೂ ಮನಸ್ಸಿದ್ದಿರುತ್ತೆ. ಸೊ ಅವರೆಲ್ಲರೂ ಆ ಒಂದು ರೂಟಿಂದ ಜರ್ನಿನ ಶುರು ಮಾಡ್ತಾರೆ. ಹೀಗೆ ಅವರು ಆ ಒಂದು ರೂಟಲ್ಲಿ ಆರಾಮಾಗಿ ಜರ್ನಿ ಮಾಡ್ತಾ ಬರ್ತಿರುವಾಗ ಅವರಿಗೆ ಒಂದು ಸ್ಪಾಟಲ್ಲೇನೋ ಸಂಪೂರ್ಣ ಕಾಡಿರೋ ಪ್ರದೇಶ ಸಿಗುತ್ತೆ. ಅಂದರೆ ಇಲ್ಲಿವರೆಗೆ ಅವರಿಗೆ ಬರ್ತಿರುವಾಗ ಅಲ್ಪ ಸ್ವಲ್ಪ ಗಾಡಿಯಾದರೂ ತಿರುಗ್ತಿತ್ತು. ಹಾಗೆ ತುಂಬ ಜನ ಆ ಕಡೆ ಈ ಕಡೆ ಓಡಾಡೋದನ್ನು ಅವರು ಗಮನಿಸ್ತಿದ್ರು. ಬಟ್ ಈ ಒಂದು ಪ್ಲೇಸ್ ಏನಿದೆ ಅಲ್ಲಿ ಯಾವುದೇ ಥರದ ಓಡಾಟ ಆಗಲಿ, ಮನುಷ್ಯರಾಗಲಿ, ಒಂದೇ ಒಂದು ಮನೆ ಆಗಲಿ ಅವರಿಗೆ ತೋರಿ ಬರೋದಿಲ್ಲ. ಇಷ್ಟೊತ್ತುವರೆಗೆ ವಿಂಡೋನ ಓಪನ್ ಮಾಡಿಕೊಂಡು ಆರಾಮಾಗಿ ಹೊರಗಿನ ವ್ಯೂನ ಎಂಜಾಯ್ ಮಾಡ್ತಿದ್ದ ಅವರೆಲ್ಲರೂ ಆ ಪ್ಲೇಸ್ ಬರ್ತಿದ್ದಾಗೆ ಸಡನ್ ಆಗಿ ವಿಂಡೋನೆಲ್ಲ ಕ್ಲೋಸ್ ಮಾಡಿಕೊಂಡು ಸುಮ್ಮನೆ ಕೂರ್ತಾರೆ. ಹಾಗೆ ಅವರೆಲ್ಲರೂ ಕೂಡ ನಿದ್ದೆಗೆ ಜಾರ್ತಾರೆ. ಬಟ್ ಆ ಫ್ಯಾಮಿಲಿಯ ಮಗ ಮಾತ್ರ ಒಬ್ಬನೇ ಎಚ್ಚರದಲ್ಲಿದ್ದು ಬಹಳ ಜಾಗರೂಕತೆಯಿಂದ ಡ್ರೈವ್ ಮಾಡ್ತಿರ್ತಾನೆ. ಯಾಕಂದರೆ ನೈಟ್ ಟೈಮ್ ನಿದ್ದೆ ಕೂಡ ಬರ್ತಿರುತ್ತೆ. ಸ್ವಲ್ಪ ಯಾಮಾರಿದ್ರು ಆಕ್ಸಿಡೆಂಟ್ ಆಗುವ ಸಂಭವ ಇದೆ ಅಂತ ಅವನು ಆರಾಮಾಗಿ ಡ್ರೈವ್ ಮಾಡ್ತಾ ಹೋಗ್ತಿರ್ತಾನೆ. ಹೀಗೆ ಒಂದು ಅರ್ಧ ಗಂಟೆ ಜರ್ನಿ ಆದ ನಂತರ ಡ್ರೈವ್ ಮಾಡ್ತಿದ್ದ ಆ ವ್ಯಕ್ತಿಗೇನಾಗುತ್ತೆ, ಮುಂದೆ ಒಂದು ಕಡೆ ಎಷ್ಟೋ ದೂರದಿಂದ ಒಂದು ಸಣ್ಣ ಲೈಟ್ ಬರ್ತಿರುವ ಹಾಗೆ ಅವನಿಗೆ ಭಾಸವಾಗುತ್ತೆ. ಅವನಂದ್ಕೋತಾನೆ ಮೋಸ್ಟ್ಲಿ ಬೈಕೋ ಕಾರ್ ಇರಬೇಕಂತ. ಸೊ ಇವನು ಸ್ಪೀಡ್ ಬೇಡ, ನಿಧಾನ ಹೋಗುವಂತ ತಾನು ಗಾಡಿನ ನಿಧಾನವಾಗಿ ತಗೊಂಡು ಹೋಗ್ತಿರ್ತಾನೆ.
ಬಟ್ ಎದುರುಗಡೆಯಿಂದ ಬರ್ತಿರುವ ಆ ಗಾಡಿ ಪಕ್ಕ ಬರ್ತಿದ್ದಾಗೆ ಅದು ತನ್ನ ಲೈನ್ನ ಚೇಂಜ್ ಮಾಡಿಕೊಂಡು ಇವನು ಹೋಗ್ತಿರುವ ಕಾರ್ನ ಡೈರೆಕ್ಷನ್ ಏನಿದೆ ಅದರಲ್ಲಿ ಬರ್ತಿರೋಕೆ ಸ್ಟಾರ್ಟ್ ಮಾಡುತ್ತಂತೆ. ಆ ಗಾಡಿ ತುಂಬ ದೂರದಲ್ಲಿತ್ತು, ಆದರೂ ಕೂಡ ಇವನಿಗೆ ಆ ಒಂದು ಲೈಟ್ನ ಬೆಳಕಿನಿಂದ ಕರೆಕ್ಟಾಗಿ ತೋರ್ತಿತ್ತು ಆ ಗಾಡಿ ತನ್ನ ಲೈನ್ನ ಚೇಂಜ್ ಮಾಡಿದೆ ಅಂತ. ಇವನಿಗೆ ಅದನ್ನ ಕಂಡು ನಿಜವಾಗ್ಲೂ ಗಾಬರಿ ಆಗುತ್ತೆ. ಯಾರೀ ಡ್ರೈವರ್, ಕುಡಿದು ಡ್ರೈವ್ ಮಾಡ್ತಿದ್ದಾನ ಹಾಗೆಲ್ಲಂತ ಇವನು ಜೋರಾಗಿ ಹಾರ್ನ್ ಹೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಏನೇ ಮಾಡಿದರೂ ಕೂಡ ಆ ಗಾಡಿಯ ಲೈಟ್ ಏನಿದೆ ಅದು ಆ ಮಾರ್ಗದಲ್ಲೇ ಬರ್ತಿರುತ್ತೆ. ಸೊ ನೋಡ್ತಿರೋ ಇವನಿಗೆ ಅದೇನೋ ಒಂಥರ ಗಾಡಿ ಥರ ಭಾಸವಾಗ್ತಿತ್ತು. ಬಟ್ ನಮ್ಮೆಲ್ಲರ ಮನಸ್ಸಿಗೆ ಬೇರೆನೇ ಇರ್ಬೋದಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ, ಲೈಕ್ ದೆವ್ವ ಇರ್ಬೋದಂತಲ್ಲ. ಬಟ್ ಇವನಿಗೆ ಮಾತ್ರ ಅದು ಗಾಡಿ ಅಂತಲೇ ಭಾಸವಾಗ್ತಿತ್ತು. ಆ ಗಾಡಿಯಿಂದ ಒಂದೇ ಒಂದು ಶಬ್ದ ಬರ್ತಿರ್ಲಿಲ್ಲ, ಅಂದರೆ ಹಾರ್ನ್ ಆಗಲಿ ಏನೂ ಕೂಡ ಬರ್ತಿರ್ಲಿಲ್ಲ. ಬಟ್ ಇವನು ಮಾತ್ರ ಕಂಟಿನ್ಯೂ ಆಗಿ ಹಾರ್ನ್ ಆಗ್ತಿದ್ದ. ಯಾವಾಗ ಅದು ಆ ಕಡೆ ಹೋಗೋದಿಲ್ಲ ಅಂತ ಇವನಿಗೆ ಗೊತ್ತಾಗುತ್ತೋ ಇವನೇ ಲೇನ್ನ ಚೇಂಜ್ ಮಾಡ್ತಾನೆ. ತಾನು ಹೋಗ್ತಿದ್ದ ರೈಟ್ ಸೈಡಿಂದ ರಾಂಗ್ ಸೈಡ್ಗೆ ಮೂವ್ ಆಗ್ತಾನೆ. ಬಟ್ ಆವಾಗ ಆ ಬೆಳಕೇನುತ್ತೆ ಅದು ಕೂಡ ಇವನ್ ಸೈಡ್ ಮೂವ್ ಆಗುತ್ತೆ. ಆ್ಯಂಡ್ ಮತ್ತೊಂದೇನಪ್ಪ ಅಂದರೆ ಎದುರುಗಡೆನ ಬರ್ತಿರುವ ಆ ಗಾಡಿ ತುಂಬ ನಿಧಾನವಾಗಿ ಬರ್ತಿತ್ತು. ಇವನು ಕೂಡ ನಿಧಾನವಾಗಿ ಹೋಗ್ತಿದ್ದ. ಸೊ ಆದ ಕಾರಣವೇ ಈ ಎಲ್ಲ ಪ್ರೋಸೆಸ್ ನಡೀತಿತ್ತು. ಸೊ ಒನ್ ಮೂಮೆಂಟಲ್ಲಿ ಏನಾಗುತ್ತೆ, ಇವನು ಕೂಡ ತನ್ನ ರೈಟ್ ಸೈಡ್ಗೆ ಹೋಗ್ತಾನೆ. ಹಾಗೆ ಇದ್ದಕ್ಕಿದ್ದಾಗಿ ಆ ಬೆಳಕು ವೇಗವಾಗಿ ಬಂದು ಇವನ ಗಾಡಿಗೆ ಡಿಕ್ಕಿ ಹೊಡೆಯುತ್ತೆ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ತನ್ನ ಗಾಡಿನ ಕಂಟ್ರೋಲ್ ಮಾಡಲಿಕ್ಕಾಗದೆ ಆ ಎದುರಿದ್ದ ಗಾಡಿಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲಿದ್ದ ಒಂದು ಮರಕ್ಕೆ ಹೋಗಿ ಗುದ್ದಿ ಬಿಡ್ತಾನೆ. ಅಷ್ಟೊತ್ತವರೆಗೆ ಎಲ್ಲರೂ ನಿದ್ದೆಲಿದ್ರು. ಆ ಒಂದು ಆಕ್ಸಿಡೆಂಟ್ ಆದ ತಕ್ಷಣವೇ ಎಲ್ಲರೂ ಕೂಡ ಎಚ್ಚರವಾಗ್ತಾರೆ. ಹಾಗೆ ಏನಾಯ್ತು ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇವನು ಆಗಿದ್ನೆಲ್ಲ ಸಂಕ್ಷಿಪ್ತವಾಗಿ ಎಲ್ಲರಿಗೂ ವಿವರಿಸ್ತಾನೆ. ಆವಾಗ ಇವರು ಹೇಳ್ತಾರೆ, ಆಕ್ಸಿಡೆಂಟ್ ಆಗಿದೆಯಾ, ಮೋಸ್ಟ್ಲಿ ಬೈಕ್ ಅವನಿಗೆ ಏನಾದರೂ ಆಗಿರ್ಬೋದು, ಹೋಗಿ ಚೆಕ್ ಮಾಡುವಂತ. ಅವರೆಲ್ಲರೂ ಕೂಡ ಅದೇ ಕೂಡಲೇ ಗಾಡಿನ ಇಳಿದು ರಸ್ತೆಯ ಈ ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಬಟ್ ಶಾಕಿಂಗ್ಲಿ ಅವರಿಗೆ ಗಾಡಿ ಆಗಲಿ ಆ ಗಾಡಿಯಲ್ಲಿ ಬರ್ತಿದ್ದ ವ್ಯಕ್ತಿ ಆಗಲಿ ಅಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಎಸ್, ಇವನು ನೋಡಿದ ಪ್ರಕಾರ ಆಕ್ಸಿಡೆಂಟ್ ಆಗಿದೆ. ಅಂದರೆ ಆಕ್ಸಿಡೆಂಟ್ ಆದರೆ ಬೈಕ್ ಆಗಲಿ ವ್ಯಕ್ತಿ ಆಗಲಿ ಅಲ್ಲಿರಬೇಕಲ್ಲ. ಬಟ್ ಯಾರು ಕೂಡ ಇಲ್ಲ. ವ್ಯಕ್ತಿ ಅಲ್ಲಿಂದ ಓಡಿ ಹೋಗಿದ್ರು ಕೂಡ ಬೈಕ್ ಆದರೂ ಇರಬೇಕಲ್ಲ ಅಥವಾ ಕಾರಾದರೂ ಇರಬೇಕಲ್ಲ, ಅದು ಕೂಡ ಇಲ್ಲ. ಇವನಿಗೆ ನಿಜವಾಗ್ಲೂ ಬಾಯಾಗಲಿಕ್ಕೆ ಶುರುವಾಗುತ್ತೆ. ನಾನು ನೋಡಿದ್ದು ನಿಜವಾಗ್ಲೂ ರಿಯಲ್ನ ಇಲ್ಲ ಭ್ರಮೆನ ಅಂತ ಏನೆಲ್ಲ ಅವನ ತಲೆಯಲ್ಲಿ ಓಡಾಡಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಹಾಗೆ ಅವನಿಗೆ ಸಡನ್ ಆಗಿ ನೆನಪಾಗುತ್ತೆ ಒಂದು ಥಾಟ್. ಒಂದು ವೇಳೆ ಆಕ್ಸಿಡೆಂಟ್ ಆಗಿದ್ರೆ, ಅಂದರೆ ಆ ಗಾಡಿ ನನ್ನ ಗಾಡಿಗೆ ಗುದ್ದಿದ್ರೆ ಗಾಡೀಲಿ ಏನಾದರೂ ಮಾರ್ಕ್ ಆಗಿರ್ಬೋದು ಅಂತ ಅವನೋಗಿ ಫ್ರಂಟ್ ಕಡೆ ಚೆಕ್ ಮಾಡ್ತಾನೆ. ಬಟ್ ಶಾಕಿಂಗ್ಲಿ ಇವನ್ ಅಲ್ಲಿ ಕೂಡ ಯಾವುದೇ ರೀತಿಯ ಮಾರ್ಕ್ ಇದ್ದಿರೋದಿಲ್ಲ, ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಆ ಗಾಡೀಲಿ ಆಗಿರೋದಿಲ್ಲ. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಅಂದ್ಕೊಂಡಿರೋ ಪ್ರಕಾರ ಮುಂದೆ ಬರ್ತಿದ್ದು ಯಾವುದೇ ಗಾಡಿ ಅಲ್ಲ, ಅದ್ಯಾವುದೋ ಅಮಾನುಷ ದೆವ್ವದ ಶಕ್ತಿ ಅಂತ. ಸೊ ಈ ಜಾಗ ಯಾವುದು ಹಾಂಟೆಡ್ ಇರಬೇಕು, ಇಲ್ಲಿ ದೆವ್ವದ ಕಾಟ ಇರಬೇಕು, ಇನ್ನು ಒಂದು ಹೊತ್ತು ಕೂಡ ಇಲ್ಲಿದ್ರು ನಮಗೆ ಅಪಾಯ ಅಂತ ಅವನು ಅದೇ ಕೂಡಲಿನಿಂದ ಗಾಡಿ ತೆಗಿತಾನೆ. ಹಾಗೆ ಗಾಡಿಲಿ ದೇವರ ಸಾಂಗ್ನ ಪ್ಲೇ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಕೊನೆಗೂ ಅಲ್ಲಿವರೆಗೂ ಅವರಿಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗದೆ ಅವರೆಲ್ಲರೂ ಸೇಫ್ ಆಗಿ ಮನೆ ರೀಚ್ ಆಗ್ತಾರೆ. ಎನಿವೇ, ಇದೊಂದು ರೀತಿಯ ಘಟನೆ. ಆದರೆ ಇವಾಗ ನಾನು ಹೇಳ್ತಿರೋ ಎರಡನೇ ಕತೆ ಕೂಡ ಧರ್ಮಸ್ಥಳ ಆ ಒಂದು ರೂಟಲ್ಲಾಗಿದ್ದು. ಧರ್ಮಸ್ಥಳಕ್ಕೆ ನಮಗೆಲ್ಲ ಗೊತ್ತಿರುವ ಹಾಗೆ KSRTC ಬಸ್ ಆ ಕಡೆಯಿಂದ ಈ ಕಡೆ ಹೋಗ್ತಿರುತ್ತೆ. ಒಂದಿನ ಆ ಒಂದು ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಒಬ್ಬನೇ ಸೋಲೋ ಟ್ರಾವೆಲ್ ಮಾಡ್ತಿರ್ತಾನೆ. ಅವನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರೋ ಕೂಡ ಅದೇ ಒಂದು ಬಸ್ ಮೂಲಕ ವಾಪಸ್ ಬರ್ತಿರ್ತಾನೆ. ಧರ್ಮಸ್ಥಳದಿಂದ ವಾಪಸ್ ಈ ಕಡೆ ಬರ್ತಿರುವಾಗ ಯಾವುದೆಲ್ಲ ರೂಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ಅವನು ಕೂಡ ಬರ್ತಿರೋದು ಡೇ ಟೈಮಲ್ಲ, ನೈಟ್ ಟೈಮಲ್ಲಿ. ಬಟ್ ಎಕ್ಸಾಕ್ಟ್ ಆಗಿ ಆ ಒಂದು ಘಟನೆ ಎಲ್ಲಾಗಿದೆ ಅಂತ, ಯಾವ ಪ್ಲೇಸಲ್ಲಿ ಆಗಿದೆ ಅಂತ ಇವನ್ ಅವನಿಗೆ ಕೂಡ ಗೊತ್ತಿಲ್ಲ. ಯಾಕಂದರೆ ಅವನು ನಮ್ಮ ಕಡೆನಲ್ಲ, ತುಂಬ ದೂರದವನು. ಎನಿವೇ, ಅವನು ಹಾಗೆ ಬಸ್ನ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಬರ್ತಿರ್ತಾನೆ. ಅಲ್ಲಿವರೆಗೂ ಎಲ್ಲೂ ಕೂಡ ಒಂದು ಸ್ಟಾಪ್ ಕೊಡೋದ ಆ ಒಂದು ಬಸ್ ಏನಿದೆ, ಎಲ್ಲೋ ಒಂದು ಕಡೆ ಪ್ಲೇಸಲ್ಲಿ ಅವನಿಗೆ ಸ್ಟಾಪ್ ಕೊಡ್ತಾರೆ. ಅಂದರೆ ಅವನಿಗಂತಲ್ಲ, ಪ್ರಯಾಣ ಮಾಡ್ತಿದ್ದ ಎಲ್ಲರಿಗೂ ಕೂಡ ಸ್ಟಾಪ್ ಕೊಡ್ತಾರೆ, ಬ್ರೇಕಿಗಂತ. ಟೀ ಆದರೂ ಕುಡ್ಕೊಳ್ಳಿ, ಊಟ ಏನಾದರೂ ಮಾಡಲಿ ಅಂತ. ಅಲ್ಲಿರೋ ಪ್ಲೇಸ್ನ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಬೆಳಕಿತ್ತು. ಹಾಗೆ ಹೋಟೆಲ್ ಆಗಲಿ, ತಿಂಡಿ ತಿನ್ನಲಿಕ್ಕೆ ಅಂಗಡಿ ಆಗಲಿ ಎಲ್ಲ ಕೂಡ ಇತ್ತು. ಸೊ ಎಲ್ಲರೂ ಕೂಡ ಇಳಿತಿದ್ದ ಕಾರಣ
ಇವನು ಕೂಡ ಏನಾದರೂ ತಿನ್ನುವ ಅಥವಾ ಟೀ ಕುಡಿಯುವಂತ ಬಸ್ಸಿಂದ ಕೆಳಗಿಳಿದು ಅಲ್ಲೇ ಒಂದು ಪಕ್ಕದ ಹತ್ರ ಇದ್ದ ಒಂದು ಅಂಗಡಿಗೆ ಹೋಗಿ ಟೀ ಕುಡಿತಾನೆ. ಹಾಗೆ ಟೀ ಕುಡಿತಾ ಕುಡಿತಾ ಅವನಿಗೆ ಸಿಗರೇಟ್ ಎಳೆಯುವಂತ ಒಂದು ಆಸೆ ಆಗುತ್ತೆ. ಅದೇ ಕೂಡಲೇ ಸಿಗರೇಟ್ನ ಹಚ್ಚಿ ಅವನು ಎಳೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಿಗರೇಟ್ನ ಎಳೆದ ಕೂಡಲೇ ಅವನಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವನಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗುತ್ತೆ. ಸೊ ಅವನು ಅಕ್ಕಪಕ್ಕದಲ್ಲಿ ನೋಡ್ತಾನೆ ಯಾವುದಾದ್ರೂ ಸಾರ್ವಜನಿಕ ಶೌಚಾಲಯ ಇದೆ ಅಂತ. ಬಟ್ ಅವನಿಗೆ ಎಲ್ಲೂ ಕೂಡ ತೋರುದಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ಲೈಟ್ ಇದೆ. ಅವನೊಂಥರ ಶೈ ಸ್ವಭಾವದನಾಗಿದ್ದರಿಂದ ಅವನಲ್ಲಿ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ. ಅದಕ್ಕೋಸ್ಕರ ಅವನು ನಿರ್ಜನವಾದ ಪ್ರದೇಶ ಹುಡ್ಕೊಳ್ತಾ ಸೀದಾ ಮುಂದೆ ಮುಂದೆ ಹೋಗ್ತಾನೆ. ಅಲ್ಲೊಂದು ಕಡೆ ಅವನಿಗೆ ಒಂದು ಕಾಡು ರೀತಿಯ ಪ್ರದೇಶ ಸಿಗುತ್ತೆ, ಅಂದರೆ ರೋಡಿಂದ ಆಚೆ ಕಡೆ. ಸೊ ಇವನು ಯಾರಿಗೂ ತೋರ್ಬಾರ್ದಂತ ಆ ರೋಡ್ನ ಕ್ರಾಸ್ ಮಾಡಿ ಕಾಡು ಪ್ರದೇಶ ಇರುವ ಆ ಒಂದು ಪ್ಲೇಸ್ಗೆ ಹೋಗ್ತಾನೆ. ಹಾಗೆಯೇ ಅಲ್ಲಿಂದ ತುಂಬ ಒಳಗೆ ಹೋಗ್ತಾನೆ. ಒಳಗೋಗಿ ಅಲ್ಲೊಂದು ಪ್ಲೇಸ್ ಹಿಡಿದು ತನ್ನ ಕಾರ್ಯವನ್ನು ಮಾಡ್ತಿರುವಾಗ ಹಿಂದುಗಡೆ ಯಾರೋ ಅವನ ಭುಜದ ಮೇಲೆ ಕೈ ಹಾಕಿದಾಗ ತೋರುತ್ತೆ. ಇವನು ಅದೇ ಕೂಡಲೇ ಹಿಂತಿರುಗಿ ನೋಡ್ತಾನೆ. ನೋಡಿ, ಒಬ್ಬ ಹಳೆಯ ವಯಸ್ಸಿನ ಮುದುಕಾಗಿದ್ದ. ಅವನ ಜೊತೆ ಮಾತಾಡಿದ ಮೇಲೆ ಗೊತ್ತಾಗುತ್ತೆ ಇವನ್ ಆ ವ್ಯಕ್ತಿ ಕೂಡ ಅದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ. ಇವನ್ನ ನೋಡಿ ತಾನು ಕೂಡ ಟಾಯ್ಲೆಟ್ ಮಾಡ್ಬೇಕಂತ ಅವನ ಜೊತೆನೆ ಬಂದಿದ್ದಂತ. ಸೊ ಅವರಿಬ್ಬರು ಕೂಡ ಟಾಯ್ಲೆಟ್ ಮಾಡಿ ಆದ ನಂತರ ಎಲ್ಲರೂ ಇಬ್ಬರು ಕೂಡ ವಾಪಸ್ ಅಲ್ಲಿಂದ ಬಂದು ರೋಡ್ ಸೈಡ್ ನಿಂತು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಹಾಗೆ ಹೀಗೆ ಅಂತ. ಅನಂತರ ಇವನು ಸರಿ ಬಸ್ ಹೋಗುತ್ತೆ ಅಂತ ಅಲ್ಲಿಂದ ಮುಂದೆ ಹೋಗ್ತಾನೆ. ಬಟ್ ಆ ವ್ಯಕ್ತಿ ಮಾತ್ರ ಅಲ್ಲಿ ನಿಂತ್ಕೋತಾನೆ. ಸೊ ಇವನು ಅಲ್ಲಿಂದ ಓಡಿ ಹೋಗಿ ಬಸ್ನ ಇನ್ನೇನು ಹತ್ತಬೇಕು. ಆವಾಗ ಅವನ ಗಮನ ಈ ವ್ಯಕ್ತಿಯಲ್ಲಿದ್ದಾನಪ್ಪ ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಸೊ ಇವನು ಹಿಂದಿರುಗಿ ನೋಡ್ತಾನೆ ಆ ವ್ಯಕ್ತಿದ ಕಡೆ. ಬಟ್ ಶಾಕಿಂಗ್ಲಿ ಅಲ್ಲಿ ಯಾವ ವ್ಯಕ್ತಿ ಕೂಡ ಇದ್ದಿರೋದಿಲ್ಲ. ಅದಲ್ಲದೆ ಕಂಡಕ್ಟರ್ ಪ್ರಕಾರ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಬಂದಿದ್ದಾರೆ ನೀವು ಹತ್ತಿ ಅಂತ. ಬಟ್ ಇವನಿಗೆ ಆ ವ್ಯಕ್ತಿ ಹೇಳಿದ ಪ್ರಕಾರ ಆ ವ್ಯಕ್ತಿ ಕೂಡ ಬಂದಿದ್ದು ಈ ಬಸ್ಸಲ್ಲಿ ಅಂತ. ನಿಜವಾಗ್ಲೂ ಅವನಿಗೆ ಶಾಕ್ ಆಗುತ್ತೆ. 2 ಸೆಕೆಂಡ್ ಹಿಂದೆ ಮಾತಾಡ್ತಿದ್ದ ಆ ವ್ಯಕ್ತಿ ಅಷ್ಟು ಬೇಗ ಮಾಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅವನಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಆಮೇಲೆ ಕಂಡಕ್ಟರ್ ಹೇಳ್ತಾರೆ, ಈ ಪ್ಲೇಸ್ ಒಂಥರ ಹಾಂಟೆಡ್ ಥರ, ಇಲ್ಲಿ ದೆವ್ವದ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಿರುತ್ತೆ, ನಿಮ್ ಕೂಡ ಆಗಿರೋದು ಅದೇ ಅಂತ ಖಂಡಿತವಾಗಿ ಹೇಳ್ತಾನೆ. ಇವನಿಗೆ ಆ ಮಾತು ಕೇಳಿ ನಿಜವಾಗ್ಲೂ ಗಾಬರಿ ಆಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ನೋಡ್ಲಿಕ್ಕೆ ದೆವ್ವ ಅಂತ ಅವನಿಗೆ ಅನಿಸ್ಲಿಲ್ಲ. ಒಬ್ಬ ನಾರ್ಮಲ್ ಮನುಷ್ಯನ ರೀತಿ ಅವನ ಜೊತೆ ಮಾತಾಡಿದಂತೆ. ಆಮೇಲೆ ನೋಡಿದ್ರೆ ಆ ವ್ಯಕ್ತಿಯ ಮಾಯ. ಇವನಿಗೆ ಕೆಲವು ಸಲ ಅನ್ಸೋದೇನಪ್ಪ ಅಂದ್ರೆ ಆ ವ್ಯಕ್ತಿಯ ಬಸ್ ಅವನಲ್ವೇನೋ, ಬೇರೆ ಎಲ್ಲೋ ಕಡೆಯಿಂದ ಬಂದು ನನ್ನ ಜೊತೆ ಮಾತಾಡಿದ್ನ, ಇಲ್ಲ ಆ ಬಸ್ ಅವನೇನಂತ ಅವನಿಗೆ ಸೀರಿಯಸ್ಲಿ ತಲೆ ಕೆಟ್ಟೋಗುತ್ತೆ. ಆದ್ರೂ ಕೂಡ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅವನು ಅಲ್ಲಿಂದ ಅದನ್ನ ಮರೆತು ಮನೆಗೆ ವಾಪಸ್ ಆಗ್ತಾನೆ. ಇದು ಆ್ಯಕ್ಚುಲಿ ಆ ಒಂದು ರೂಟಲ್ಲಿ ಆದಂಥ 2 ಘಟನೆ, ನೈಜ ಘಟನೆ. ನಂಬೋದು ಬಿಡೋದು ನಿಂಬಿಟ್ಟಿದ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.